ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇದು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸೊಬ್ಬರು ಕೂಡ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಇದು ಸ್ಯಾಟರ್ಡೆ. ಸೊ ಅದೇದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಅಂದರೆ PTM ಇದೆ. ಬಿಕಾಸ್ ಮಿಡ್ ಟರ್ಮ್ ಆದಮೇಲೆ PTM ಮಾಡಲಿಲ್ಲ, ಹಾಗಾಗಿ ಇವತ್ತು ರೆಡಿಯಾಗಿದ್ದೀವಿ. ನಮಗೆ ಟೈಮ್ ಸ್ಲಾಟ್ ಕೊಟ್ಟಿರೋದು ಬಂದು 9 to 9:30ಗೆ. ಸೊ ಹಾಗಾಗಿ ಬೇಗ ಎದ್ದು ರೆಡಿಯಾಗಿದ್ದೀವಿ. ಬನ್ನಿ ಇವಾಗ ಸ್ಕೂಲ್ ಹತ್ರ ಹೋಗೋಣ. ಸೊ ಹೇಗೆ ತೆಗ್ದಿದ್ದಾರೆ ಮಾರ್ಕ್ಸು, ಏನು ಹೇಳ್ತಾರೆ ಕಂಪ್ಲೇಂಟು, ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಇನ್ನು ಸ್ಕೂಲ್ ಹತ್ರ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಅಲ್ಲಿ ಕುತ್ಕೊಳ್ಳೋಕೆ ಹೇಳಿದರು. ಸೊ ಸ್ಟೂಡೆಂಟ್ ನೇಮು ಮತ್ತು ಸೆಕ್ಷನ್ ಕರೆದಾಗ ಒಳಗಡೆ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಒಂದು 5 to 10 minutes ವೆಯ್ಟ್ ಮಾಡಿದ್ವಿ. ಅದೇ ಕೂಡ ಫ್ರೆಂಡ್ಸ್ ಬಂದಿದ್ರಲ್ವ, ಸೊ ಅವ್ರ ಜೊತೆ ಮಾತಾಡ್ಕೊಂಡಿದ್ಲು. ಸೊ ಅದರದ್ದೊಂದು 2 ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಹೇಗೆ ಮಾಡಿದ್ಯಾ ಮಗನ ಎಕ್ಸಾಮ್ ಅಂತ ಕೇಳಿದೆ. ಸೊ ಏನು ಟೆನ್ಷನ್ ತೊಗೊಬೇಡಮ್ಮ, ಚೆನ್ನಾಗೇ ಮಾಡಿದ್ದೀನಿ ಅಂತ ಹೇಳಿದ್ಲು. ಸೊ ಇನ್ನು ಕ್ಲಾಸ್ ರೂಮ್ಗೂ ಕರೆದ್ರು. ಕ್ಲಾಸ್ ರೂಮ್ ಒಳಗಡೆ ಹೋದ್ವಿ. ಸೊ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಎಲ್ಲನೂ ಮಕ್ಕಳ ಕೈಯಲ್ಲೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಿದ್ರಂತೆ. ಸೊ ಹಾಗಾಗಿ ಅವ್ರ ಪೇರೆಂಟ್ಸ್ಗೆ ಅವ್ರ ಮಕ್ಕಳೇ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಮ್ಯಾಮ್ ಹೇಳ್ತಿದ್ರು ಅದೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಿದ್ರು ಅವಳಿಗೆ. ಸೊ ಇನ್ನು ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟಿದ್ದರು, ಫೈಲಲ್ಲಿ ಇಟ್ಬಿಟ್ಟು. ಅಂದರೆ ಟೆಸ್ಟ್ ಆಗಿರ್ಬೋದು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ದು ಪೇಪರ್ಸ್ ಆಗಿರ್ಬೋದು ಎಲ್ಲನೂ ಕೊಟ್ಟಿದ್ದರು. ಸೊ ನಾನೇನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದೆಲ್ಲ ಚೆಕ್ ಮಾಡಬೇಕಿತ್ತಲ್ವ. ಹಾಗಾಗಿ ಫೋಟೋ ಒಂದೆರಡು ತೊಗೊಂಡೆ. ಎಲ್ಲದರಲ್ಲೂ ಔಟ್ ತೆಗ್ದಿದ್ದಾಳೆ. ಸೊ ಬೈ ಗಾಡ್ ಗ್ರೇಸ್ ಅಂದರೆ LKG UKG ಇವಾಗ 2nd ಸ್ಟ್ಯಾಂಡರ್ಡು ಅಲ್ಲಿ ತನಕ ಚೆನ್ನಾಗೇ ತೆಗ್ದಿದ್ದಾಳೆ ಮಾರ್ಕ್ಸು. ಸೊ ಅದೊಂದು ಖುಷಿ ನನಗೆ. ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿದೆ ನಾನು. ಅದೇ ಕೂಡ ಡ್ರೆಸ್ ಚೇಂಜ್ ಮಾಡಿದ್ಲು. ಸೊ ಅಡುಗೆ ಮಾಡಬೇಕು. ಬೆಳಗ್ಗೆ ಟಿಫನ್ ಬರೀ ರಾಗಿ ಗಂಜಿ ಕುಡಿದ್ಬಿಟ್ಟು ಹೋಗಿದ್ದಷ್ಟೇ. ಒಂದೇ ಸತಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ತರಕಾರಿ ಅಂಗಡಿಗೆ ಹೋಗಿ ತೊಗರಿಕಾಯಿ ತೊಗೊಂಬರೋಣ, ತೊಗರಿಕಾಯಿ ಆಗಲಿ ಅವರೆಕಾಯಿ ಆಗಲಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು. ಸೊ ಅವರೆಕಾಯಿ ಚೆನ್ನಾಗಿರಲಿಲ್ಲ, ಹಾಗಾಗಿ ತೊಗರಿಕಾಯಿ ತೊಗೊಂಬಂದಿದ್ದೀನಿ. ಈಗ ತೊಗರಿಕಾಯಿ ಬಿಡಿಸೋದೊಂದು ಟಾಸ್ಕು, ಬಿಡಿಸ್ಬೇಕು. ಸೊ ಟೀಚರ್ ಆಟ ಆಡ್ತಾ ಇದ್ದಾಳೆ. ಸೀರೆ ಉಟ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್, ನನಗೂ ಬರಲ್ಲ ಉಟ್ಕೊಳ್ಳೋಕ್ಕೆ. ಸೊ ಇನ್ನು ಭರತನಾಟ್ಯಂ ಕ್ಲಾಸ್ ಬೇರೆ ಇದೆಯಲ್ಲ, ಬೆಳಗ್ಗೆ ಟಿಫನ್ನು ಕೂಡ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ರೆ ಈಸಿ ಆಗುತ್ತೆ, ಮಧ್ಯಾಹ್ನಕ್ಕೆ ಮಾಡೋಷ್ಟಿರಲ್ಲ ಅಂತ ಹೇಳ್ಬಿಟ್ಟು ಸೊ ಅಂಗಡಿಗೆ ಹೋಗಿ ತೊಗರಿಕಾಯಿ ಆಗಲಿ ಅವರೆಕಾಯಿ ಆಗಲಿ ತೊಗೊಂಬಂದು ಹುಳಿ ಸಾರು ಮಾಡೋಣ, ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅವರೆಕಾಯಿ ಚೆನ್ನಾಗಿರಲಿಲ್ಲ, ಹಾಗಾಗಿ ತೊಗರಿಕಾಯಿ ತೊಗೊಂಬಂದು ಸುಲಿತಾ ಇದ್ದೀನಿ. ತೊಗರಿಕಾಯಿ ಸುಲಿಯೋದು ಒಂದು ಟಾಸ್ಕೇ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್, ತುಂಬಾ ಕಷ್ಟ. ಅವರೆಕಾಯಿ ಆದರೂ ಬೇಗ ಬೇಗ ಸುಲಿಬೋದು, ಈ ತೊಗರಿಕಾಯಿ ಸುಲಿಯೋದು ತುಂಬಾ ಕಷ್ಟ. ಅದೇ ಫುಲ್ಲು ಕ್ಯಾಪ್ಚರ್ ಮಾಡಿ ಮಗನೇ ಸುಲಿಯೋದು ಅಂತ ಹೇಳಿದ್ರೆ ಬರೀ ನನ್ನ ಹೆಡ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದಾಳೆ. ಸಾರಿ ಫ್ರೆಂಡ್ಸ್, ಬಿಕಾಸ್ ನನ್ನ ಹತ್ರ ಸ್ಟ್ಯಾಂಡು ಕೂಡ ಇಲ್ಲ. ಅವಳು ಫ್ರೀ ಇದ್ದಾಗ ಅವಳ ಜೊತೆ ಕ್ಯಾಪ್ಚರ್ ಮಾಡಿಸ್ಕೊಳ್ಳೋದು ನಾನು. ಸೊ ಇನ್ನು ಅಡುಗೆ ಕೂಡ ಆಯಿತು. ಸೊ ಅನ್ನನೂ ತೊಗರಿಕಾಳು ಸಾಂಬಾರು ನಾನು ಅದೇನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೆ. ಬಿಕಾಸ್ ಯಾವಾಗಲೂ ನಾನೇ ಫೀಡ್ ಮಾಡಬೇಕು, ಅವಳಿಗೆ ಇನ್ನೂ ಸರಿಯಾಗಿ ಊಟ ಮಾಡೋಕ್ಕೆ ಬರೋದಿಲ್ಲ. ಸೊ ರೈಸು ಸಾಂಬಾರೆಲ್ಲ ಕಲಿಸ್ಕೊಡ್ಬೇಕು, ಹಾಗಾಗಿ ಅಭ್ಯಾಸ ಆಗಲಿ ಮಗನೇ ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದೆ. ಸೊ ಅವಳು ತಿಂದಳು. ಇನ್ನು ತಿಂದಾದಮೇಲೆ ಸೊ ಅವಳನ್ನೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ಸೊ ಲಡ್ಡು ಅಂದರೆ ಆದ್ಯಂಗೆ ತುಂಬಾ ಇಷ್ಟ, ಎಸ್ಪೆಷಲಿ ಲಡ್ಡು, ಬೇರೆ ಏನು ಸ್ವೀಟು ತಿನ್ನೋದಿಲ್ಲ ಅವಳು. ಸೊ ಲಡ್ಡು ಇತ್ತು ದೀಪಾವಳಿ ಹಬ್ಬದ್ದು. ಮಾವ ಊರಿಗೆ ಹೋಗಿದ್ರಲ್ಲ, ಸೊ ಅಮ್ಮನ ಹತ್ರ ಕೊಟ್ಟು ಕಳಿಸಿದ್ರು. ಹಸ್ಬೆಂಡ್ ಕೂಡ ಆಟೋಗೆ ಪೂಜೆ ಮಾಡಿದ್ರಲ್ವ, ಸೊ ಅವ್ರ ಓನರು, ಹಾಗಾಗಿ ಅವರು ಕೊಟ್ಟು ಕಳಿಸಿರೋ ಲಡ್ಡುನೇ. ಹಾಗಾಗಿ ಒಂದು ಲಡ್ಡು ತಿಂತೀನಿ ಮಮ್ಮ ಅಂತ ಹೇಳ್ಬಿಟ್ಟು ಲಡ್ಡು ತಿಂತಾ ಇದ್ದಾಳೆ. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಬ, ಬಟ್ಟೆ ಎಲ್ಲ ವೈಟ್ ಡ್ರೆಸ್ಸು ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಈಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಡ್ಯಾನ್ಸ್ ಕ್ಲಾಸ್ ಇರೋದು 4:15ಗೆ. ಸೊ ನಾವು ಬೇಗನೆ ಹೋಗಬೇಕು, 4:15 ಆ ಥರ ಎಲ್ಲ ಹೋಗ್ಬೇಕು, ಬಿಕಾಸ್ ವಾರ್ಮಪ್ ಮಾಡಿಸ್ತಾರಲ್ಲ. ಒಂದು 10-15 ನಿಮಿಷ ಬೇಗನೆ ಹೋಗಬೇಕು. ಇನ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ಸೊ ಬರೋ ಅಷ್ಟರಲ್ಲಿ ನಮಗೆ ಪಾರ್ಸಲ್ ಕೂಡ ಬಂದಿತ್ತು. ಏನಪ್ಪ ಪಾರ್ಸಲು ಅಂತ ಹೇಳಿದ್ರೆ, ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಒಬ್ಬರು ಸೊ ದೀಪಾವಳಿಗೆ ಸ್ಯಾರಿ ಕಳಿಸ್ತೀನಿ ಅಂತ ಹೇಳಿದರು. ಸೊ ಅದು ಸ್ವಲ್ಪ 1-2 ದಿನ ಲೇಟಾಗಿ ಬಂದಿದೆ ಅಡ್ರೆಸ್ ಇಶ್ಯೂಯಿಂದ ಆಗಿ. ಸೊ ಈ ಕಲರ್ ಅಂತೂ ತುಂಬ ಇಷ್ಟ ನನಗೆ. ಅವರು ಪಾಪ ಇಮೇಜ್ ಕಳಿಸಿದ್ರು ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡಿ ಅಂತ. ಆರೆಂಜ್ ಕಲರು ವೆರೈಟಿ ಆಫ್ ಕಲರ್ ಕಳಿಸಿದ್ರು, ಬಟ್ ನನಗೆ ಬ್ಲೂ ಅಂದರೆ ತುಂಬ ಇಷ್ಟ.
ಹಾಗಾಗಿ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದೆ. ಹೇಗಿದೆ ಸ್ಯಾರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೂ ಬೇಕಂದರೆ. ಸೊ ನನಗೆ ಲಿಂಕ್ ಅಂತ ಕಳಿಸಿ, ನಾನು ಅವ್ರದ್ದು ಪೇಜ್ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಅದಾದಮೇಲೆ ಮನೆ ಹತ್ರನೇ ಹೂವು ಬಂದಿತ್ತು. ಸೊ ಸೇವಂತಿ ಹೂವು ಅಂದರೆ ಚಾಮಂತಿಗೆ ಹೂವು ಅಂತ ಹೇಳ್ತೀವಿ. ಸೊ KG 60 ಅಂತ ಬಂದಿತ್ತು. ನಾನು ಅರ್ಧ KG ತೊಗೊಂಡೆ, ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಸ್ವಲ್ಪ ಹೂವು ಆಯಿತು ಮನೆಯಲ್ಲಿ. ಹಾಗಾಗಿ ಅರ್ಧ KG ಸಾಕು ಅಂತ ಹೇಳಿಬಿಟ್ಟು ಅರ್ಧ KG ತೊಗೊಂಡೆ. ಎಲ್ಲ 3 KG 4 KG ತೊಗೊಂಡ್ರು. ಸೊ ನನಗೆ ಅರ್ಧ KG ಸಾಕು ಅಂತ ಹೇಳ್ಬಿಟ್ಟು ಅರ್ಧ KG ತೊಗೊಂಡು ದುಡ್ಡು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಆದ್ಯ ದೂರದಿಂದ ಕ್ಯಾಪ್ಚರ್ ಮಾಡು ಮಗನೇ ವಿಡಿಯೋ ಅಂತ ಹೇಳಿದ್ರೆ, ಸೊ ಅರ್ಧದಿಂದ ಕ್ಯಾಪ್ಚರ್ ಮಾಡಿದ್ದಾಳೆ. ಈ ವಿಧಿ ಇಲ್ಲ, ಸೊ ಯಾರೂ ವೀಡಿಯೋ ಮಾಡ್ಕೊಡೋರಿಲ್ವಲ್ಲ, ಹಾಗಾಗಿ ಪಾಪ ಅವಳೇ ಒಂಚೂರು ನನಗೆ ಹೆಲ್ಪ್ ಮಾಡೋದು. ಸಖತ್ ಫ್ರೆಶ್ ಆಗಿತ್ತು. 1 ವಾರ ಇಟ್ಟರು ಕೂಡ ಹಾಳಾಗೋದಿಲ್ಲ, ಅಷ್ಟು ಸಖತ್ತಾಗಿತ್ತು. ಸೊ ಇನ್ನು ಮನೆ ಹತ್ರನೇ ಕಬ್ಬಿನ ಜ್ಯೂಸ್ ಕೂಡ ಬಂತು. ಅದೇ ಫಸ್ಟ್ ಟೈಮು ಕಬ್ಬಿನ ಜ್ಯೂಸೇ ಕುಡಿಯೋದಿಲ್ಲ ಅವಳು. ಇವತ್ತು ಕಬ್ಬಿನ ಜ್ಯೂಸ್ ಬೇಕು ಮಮ್ಮ ಅಂತ ಹೇಳ್ಬಿಟ್ಟು, ಸೊ ಇಬ್ಬರೂ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.